ಟೈಮಿಂಗ್ ನೀವು ಹೇಳ್ದಂಗೆ ದುರಂಧರ್ ಒಂದು 4 hours ನೋಡಿ ಅದನ್ನು ಹಿಟ್ ಮಾಡಿಸೋದಾಗಿದ್ದರೆ 1.5 hours ಇಸ್ ಸ್ಟಿಲ್ ಓಕೆ. ಆ ಕತೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀವಿ ಸರ್. ಸರ್ ಆಮೇಲೆ ಇವತ್ತಿನ ಇದಕ್ಕೆ ನಿಮ್ಮದು ಫಸ್ಟ್ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಅಥವಾ ಈ ತಂದೆ ಮಕ್ಕಳು ಈ ಥರ ಒಂದು ಪ್ಯೂರ್ ಫ್ಯಾಮಿಲಿ ಸಿನಿಮಾ ಅಲ್ಲದೆ ಈ ಥರ ಡ್ರಗ್ಸು ಗಾಂಜಾ ಈ ಥರ ಫಸ್ಟ್ ಸಿನಿಮಾದಲ್ಲಿ ಪೆಡ್ಲರ್ ಆಗಿ ಎಂಟ್ರಿ ಕೊಟ್ಟಿರೋದು ಫ್ಯಾಮಿಲಿ ಆಡಿಯನ್ಸಿಗೆ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತಾ ಅನ್ನೋದು ಸರ್. ಸಿನಿಮಾ 1.5 ಗಂಟೆ ತುಂಬ ಎನರ್ಜೆಟಿಕ್ ಆಗಿದೆ, ಎಂಜಾಯ್ ಮಾಡಿದ್ದೀವಿ ಕೂಡ ನಾವು ಕೂಡ. ಬಟ್ ಫ್ಯಾಮಿಲಿ ಆಡಿಯನ್ಸಿಗೆ ಹೆಂಗೆ ರೀಚ್ ಆಗೋಕ್ಕಾಗುತ್ತೆ ಅನ್ನೋದು ನನಗೆ ಫಸ್ಟು ಅದ್ರದ್ದು ಟು ಬಿ ಆನೆಸ್ಟ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಸರ್. ನನಗೆ ಅಲ್ಲಿ ಕೊಟ್ಟಿರೋ ಪಾತ್ರ ಬಗ್ಗೆ ನನಗೆ ನಿಜವಾಗ್ಲೂ ನನಗೆ ಅದು ಇಷ್ಟ ಆಗಿದ್ದು. ನನಗೆ ಪಚ್ಚ ಅನ್ನೋ ಕ್ಯಾರೆಕ್ಟರ್ ಇಷ್ಟ ಆಯಿತು. ಆ್ಯಂಡ್ ಎಸ್ ಇಟ್ ಈಸ್ ಅ ಗುಡ್ ವ್ಯಾಲಿಡ್ ಪಾಯಿಂಟ್ ಫ್ಯಾಮಿಲಿ ಆಡಿಯನ್ಸ್. ಬಟ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಹೊಸೊಬ್ಬ ಆ್ಯಸ್ ಅ ಯಂಗ್ಸ್ಟರ್ ಕಮಿಂಗ್ ಇನ್ ನನಗೆ ಆ ಒಂದು ಬ್ಯಾಕ್ ಆಫ್ ದ ಮೈಂಡ್ ಆ ಒಂದು ರೆಸ್ಪಾನ್ಸಿಬಿಲಿಟಿ ಏನಾದರೂ ಹೊಸದಾಗಿ ಮಾಡೋಣ, ಏನಾದರೂ ಡಿಫ್ರೆಂಟಾಗಿ ಮಾಡೋಣ, ಏನಾದರೂ ಒಂದು ವಿಭಿನ್ನತೆ ಇರಬೇಕು ಆ ಕ್ಯಾರೆಕ್ಟರಲ್ಲಿ ಅಂತ ಹೇಳಿದಾಗ ನನಗೆ ಅದೇ ಕಂಡಿದ್ದು ಈ ಸಿನಿಮಾದಲ್ಲಿ. ಸೊ ದ್ಯಾಟ್ ಈಸ್ ದ ಮೇನ್ ರೀಸನ್ ಸರ್. ಸಂಚಿತ್ ಅವರೇ, ನಿಮಗೆ ಕಂಗ್ರ್ಯಾಚುಲೇಷನ್ ಮೊದಲಿಗೆ. ಎಲ್ಲೂ ಅನ್ನಿಸ್ತಾ ಇಲ್ಲ ಹೊಸ ಆ್ಯಕ್ಟ್ರು ಅಂತ. ನೀವು ಅಷ್ಟು ನೀಟಾಗಿ ಮಾಡಿದ್ದೀರಾ ಸಿನಿಮಾದಲ್ಲಿ. ಬಟ್ ಒಂದು ಡೌಟ್ ಇತ್ತು, ಅಂದರೆ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸೀನ್ ಕೂಡ ಇದೆ, ಅಳೋ ಸೀನ್ ಕೂಡ ಇದೆ. ಸೊ ಕ್ಯಾರಿ ಮಾಡೋದು ಯಾವ್ದು ಕಷ್ಟ ಆಯಿತು ನಿಮಗೆ ಅಂತ? ನನಗೆ ಎರಡೂ ತುಂಬ ನ್ಯಾಚುರಲ್ ಆಗಿ ಬಂತು ಮ್ಯಾಮ್. ಈಸಿ ಅನ್ನಿಸ್ತಾ? ಈಸಿ ಅಂತ ಅದು ಗೊತ್ತಿಲ್ಲ ನನಗೆ. ಐ ಕಾಂಟ್ ಸೇ ಅಂದರೆ ಇಲ್ಲ ತುಂಬ ಸುಲಭವಾಗಿ ಮಾಡಿದೆ ಅಂತ ನಾನು ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಅದ್ರದ್ದು ಅಷ್ಟೇ ಕಷ್ಟ ಇತ್ತು. ಅಂದರೆ ಆ ಒಂದು ಮೆಂಟಲ್ ಪ್ರಾಸೆಸ್ ಇದೆ ಅದರದ್ದೊಂದು ಹಿಂದೆ. ಆ್ಯಂಡ್ ಆ್ಯಸ್ ಎ ನ್ಯೂ ಕಮರ್ ನಾನು ಇನ್ನೂ ಡಿಸ್ಕವರ್ ಮಾಡ್ತಾಯಿದ್ದೀನಿ ಅದು ಹೆಂಗೆ ಏನು ಎತ್ತ ಸೆಟ್ಟಲ್ಲಿದ್ದಾಗ ಹೆಂಗೆ, ಕ್ಯಾಮ್ರಾ ಮುಂದೆ ಬಂದಾಗ ಹೆಂಗೆ, ಅದು ಹೆಂಗೆ ಇಮೋಟ್ ಮಾಡಬೇಕಂತ ನಾನು ಇನ್ನೂ ತಿಳ್ಕೊತಾ ಇದ್ದೀನಿ. ಬಟ್ ಒಂದು ಓವರ್ ಆಲ್ ಪ್ರಾಸೆಸ್ ಆಗಿ ಐ ಥಿಂಕ್ ನನ್ನ ಟೀಮ್ ನನಗೆ ತುಂಬಾ ಹೆಲ್ಪ್ ಮಾಡಿದೆ, ನನ್ನ ಕೋಸ್ಟಾರ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಆ ಒಂದು 5 ಸೆಕೆಂಡ್ ಆಗಿರ್ಬೋದು, 1 ಮಿನಿಟ್ ಶಾರ್ಟ್ ಆಗಿರ್ಬೋದು, ನನಗೆ ಇವತ್ತು ಕೇಳಿದ್ರೆ ನನಗೆ ನಿಜವಾಗ್ಲೂ ಅಲ್ಲಿ ಏನು ನಡೀತು ಅಂತ ನನಗೂ ಗೊತ್ತಿಲ್ಲ, ಹೇಳೋಕ್ಕೂ ಆಗಲ್ಲ. ಅದು ಯಾವತ್ತು ನನಗೆ ಗೊತ್ತಾಗುತ್ತೋ ಆವತ್ತು ನನ್ನ ಆ್ಯಕ್ಟಿಂಗ್ ಮುಗ್ದೋಗಿತ್ತು ಅನಿಸುತ್ತೆ. ಆ್ಯಂಡ್ ಇಟ್ಸ್ ನೈಸ್. ನನಗೆ ಆ ಒಂದು ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್ ಆ ಒಂದು ಕಳೆದೋಗಿರೋ ಒಂದು ಮನಸ್ಥಿತಿ ಇದೆಯಲ್ಲ, ಐ ಥಿಂಕ್ ಇಟ್ಸ್ ನೈಸ್ ಟು ಜಸ್ಟ್ ಬಿ ದೇರ್. ಆ್ಯಂಡ್ ನಮಗೇನೇ ಇದ್ರೂ ನಮ್ಮ ಲೈಫ್ ಪ್ರಾಸೆಸಸ್ ಅದನ್ನ ಯೋಚನೆ ಮಾಡಿ ನಮಗೆ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಐ ಜಸ್ಟ್ ಟ್ರಸ್ಟ್ ದ ಪ್ರಾಸೆಸ್.